ನಮಸ್ಕಾರ ಕಲಾಕಾರಸ್ ಎಲ್ಲರೂ ಹೆಂಗಿದ್ದಿ ಎಂತ ಹೇಳಿದರೆ ಈ ಸ್ಕೆಚ್ ಪೆನ್ ಹೇಳುವ ಒಂದು ಮೀಡಿಯಲ್ಲಿ ರಿಯಲಿಸ್ಟಿಕ್ ಚಿತ್ರ ಬಿಡಿಸಲು ಆಗ್ತಿಲ್ಲ ಹೇಳಿ ಗ್ರೇಶ್ ಇದ್ದೀರಾ ಅಂಬಾಗ ನಿಮಗೆ ಒಂದು ಸತ್ಯ ಹೇಳಕ್ಕ ವಿತ್ ಎನಿ ಟೂಲ್ ಎನಿಬಡಿ ಕ್ಯಾನ್ ಡ್ರಾ. ಲಾಸ್ಟ್ ಕ್ಲಾಸಲ್ಲಿ ನಾವು ಕಲ್ತದ್ದು ಪೆನ್ನಿಲಿ ಮಾಡೋದು ಹೆಂಗೆ ಹೇಳಿ, ಇಂದುದೇ ನಾವು ಪೆನ್ನಿಲಿ ಮಾಡೋದು ಹೆಂಗೆ ಹೇಳಿ ಕಲಿಯೋದು. ಆದರೆ ನಾವು ಕಲಿತಾ ಇರ್ಬೋದು ಇಂದು ಸ್ಕೆಚ್ ಪೆನ್ಸ್. ಎಸ್, ಎಲ್ಲರ ಮನೆಯಲ್ಲೂ ಸ್ಕೆಚ್ ಪೆನ್ಸ್ ಇರ್ತು. ಸೊ ಅದೇ ಸ್ಕೆಚ್ ಪೆನ್ ಯೂಸ್ ಮಾಡ್ತಾಯಿದ್ದೆ. ಆದರೆ ಏನಾದರೂ ರಜ್ಜ ಡಿಫ್ರೆಂಟ್ ಆಗಿದ್ದು ಡಬಲ್ ಹೆಡೆಡ್ ಪೆನ್ ಇಪ್ಪದೇನತ್ತಾರೆ. ಈಚೆ ಸೈಡಲ್ಲಿ ಸ್ಕೆಚ್ ಪೆನ್ ಇದ್ದು, ಈಚೆ ಸೈಡಲ್ಲಿ ನಾನು ಮೊನ್ನೆ ತೋರಿಸಿದಲ್ಲ ಅದೇ ಟೈಪಿನ ಮೈಕ್ರೋ ಪೆನ್ನಿನ ಪೆನ್ ಇದ್ದು ನಿಮಗೆ ಓಪನ್ ಮಾಡಿ ತೋರಿಸುತ್ತಾರೆ. ಫಾರ್ ಎಕ್ಸಾಂಪಲ್ ಈಗ ರೆಡ್ಡಿಂದು ತೋರಿಸುತ್ತೆ. ಸೊ ಒಂದು ಸೈಡು ಹಿಂಗಿದ್ದು, ಓಕೆ ಕ್ಲಿಯರ್ ಕಾಣ್ತಾ ಇದ್ದಲ್ಲ, ಒಂದು ಸೈಡ್ ಈ ಟೈಪ್ನ ಟಿಪ್ಪು, ಇನ್ನೊಂದು ಸೈಡ್ ಸ್ಕೆಚ್ ಪೆನ್. ಈ ಸ್ಕೆಚ್ ಪೆನ್ನದು ಅಷ್ಟೇ ಬ್ರಷ್ ಪೆನ್ನಿನಂಗಿದ್ದು, ಸ್ಕೆಚ್ ಪೆನ್ ಪ್ರಾಪರ್ ಸ್ಕೆಚ್ ಪೆನ್ ನಿಂಗೆ ಮಾಮೂಲಿ ಸಿಕ್ಕೋ ಪೆನ್ನಿನಂಗಲ್ಲ. ಬಟ್ ನಿಂಗೆ ಯಾವುದ್ರ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಲಕ್ಕು. ನಾನು ಇದರ ಯೂಸ್ ಮಾಡ್ಕೊಳ್ತಾ ಇದ್ದೆ, ಹೇಗೆ ಮಾಡೋದೊಳ್ಳೆ ತೋರಿಸುತ್ತಾ ಇದ್ದೆ. ಸೊ ಸ್ಟಾರ್ಟ್ ಮಾಡುವಲ್ಲ. ಲಾಸ್ಟ್ ಕ್ಲಾಸಲ್ಲಿ ಮಾಡಿದಂಗೆ ಇದನ್ನು ಬೇಸಿಕ್ ಸ್ಕೆಚ್ಚು ನಾನು ಫಾಸ್ಟ್ ಮಾಡ್ಕೊಂಡು ಹೋದೆ. ಬಿಕಾಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಇದರ ಕಲ್ತಿದ್ದು. ಯಾರಿಂಗಾರು ಲಾಸ್ಟ್ ಕ್ಲಾಸ್ ಮಿಸ್ ಆಗಿದ್ದರೆ ನಾನು ಲಿಂಕ್ ಹಾಕಿರ್ತೆ. ಇಲ್ಲಿ ಮೇಲೆ ಒಂದು ಕಾರ್ನರ್ಲಿ, ಈ ಕಾರ್ನರ್ಲಿ ನಿಂಗೆ ಹೋಗಿ ಇಲ್ಲಿ ಒಂದು ಕಂಡುಕೊಂಡಿಕ್ಕೋ ಆ ಟ್ಯಾಗಿನ ಹೋಗ್ತಿರತ್ತು. ನಿಂಗೆ ಹೋಗಿ ಆ ಚಾನಲ್ ಏನು ಪ್ಲೇ ಲಿಸ್ಟಿಗೆ ಹೋಗ್ತು, ಅದರಲ್ಲಿ ವಿಡಿಯೋ ಇತ್ತು. ಓಕೆ, ಸೊ ಪೆನ್ಸಿಲ್ ಸ್ಕೆಚ್ ಆಯಿತು. ಕಲರಿಂಗ್ ಸ್ಟಾರ್ಟ್ ಮಾಡುವಲ್ಲ. ಫಸ್ಟ್ ನಾನು ತಗೊಳ್ತಾ ಇರ್ಬೋದು ಆಬ್ವಿಯಸ್ಲಿ ಯೆಲ್ಲೋ ಕಲರಿಂದ ನಾವು ಯಾವಾಗಲೂ ಸ್ಟಾರ್ಟ್ ಮಾಡ್ತು. ಇನ್ನು ಲೈಟೆಸ್ಟ್ ಶೇಡ್ ಅನ್ನೋದು ಯೆಲ್ಲೋ ಕಲರು. ಸೊ ನಾನು ಯೆಲ್ಲೋ ಕಲರ್ಲಿ ಫಸ್ಟು ಇನ್ನು ಲೀವ್ಸ್ಗಳೆಲ್ಲ ಮಾಡಿಕೊಳ್ತಾ ಇದ್ದೆ. ಇದೀಗ ನಾನು ಪೆನ್ಸಿಲ್ ಲೈನ್ಸ್ನ ಎಂತಕ್ಕೆ ಎರೇಸ್ ಮಾಡಿದ್ದಿಲ್ಲ ಹೇಳಿ ನಿಮಗೆ ಅನಿಸುತ್ತೆ. ಬೇಕಾದ್ರೆ ಎರೇಸ್ ಮಾಡ್ಲಕ್ಕು ಟ್ರೈ ಆಗಲಿ ಲೈಟಾಗಿ ಮಾಡಿಕೊಂಡು
ಈಸ್ ಇಟ್? ಓಕೆ, ಸೊ ಯೆಲ್ಲೋ ಕಲರ್ ಹಾಕಿ ಆಯಿತು. ಇನ್ನು ಲೈಟ್ ಶೇಡ್ಸ್ ಆಫ್ ಗ್ರೀನಿನ ಹಾಕ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಹೇಳಿ, ನಾನು ಅಲ್ಲಲ್ಲಿ ಗ್ಯಾಪ್ಸ್ ಬಿಡ್ತಾ ಇದ್ದೆ, ಎಲ್ಲೋ ಇಪ್ಪಲ್ಲಿ ಫುಲ್ ಫಿಲ್ ಮಾಡ್ತಾ ಇದ್ದೆ. ಸ್ಪ್ರೆಡ್ ಆಯಿತು, ಸ್ಪ್ರೆಡ್ ಆಗಲಿ ಅವಾಗ ಅದುವೇ ಬೇಕಾದ್ದು. ಕಂಪ್ಲೀಟ್ಲಿ ಫಿಲ್ ಮಾಡಿ ಕಡೆ ನಿಂಗೆ ಸ್ಕೆಚ್ ಪೆನ್ ಹೆಂಗೆ ಹೇಳಿದ್ದಾರೆ, ನಿಂಗೆ ಹೋಗಿ ಲೇಯರ್ ಬೈ ಲೇಯರೇ ನಿಂಗೆ ಮಾಡಿದರೆ ನಿಂಗೆ ಲಾಯ್ಕ ಫಿನಿಶಿಂಗ್ ಸಿಕ್ಕೊತ್ತು. ನಿಂಗೆ ಎಷ್ಟು ಲೇಯರ್ಸ್ ಫಿಲ್ ಮಾಡ್ತಿರೋ ಅಷ್ಟು ಲಾಯ್ಕ ನಿಂಗೆ ಹೋಗಿ ಬಂದುಕೊಂಡು ರಿಯಲಿಸಮ್ ಬಂದುಕೊಂಡು ಹೋಗುತ್ತೆ. ಎಡ್ಜಸ್ ಇಲ್ಲಿ ನೋಡಿಕೊಳ್ಳಿ, ನಾನು ಜಸ್ಟ್ ಒಂದು ಟ್ಯಾಪಿನ ಹಂಗೆಲ್ಲ ರಿಯಲಿಸ್ಟಿಕ್ ಆಗಿ ಕಾಣಲಿ ಹೇಳಿ ಎಡ್ಜಸ್ ಇಲ್ಲಿ ರಜ್ಜ ಹಿಂಗೆ ಹಾಕುತ್ತಾ ಇದ್ದೆ. ನಿಗಳ ಹತ್ರ ಜಸ್ಟ್ ಸ್ಕೆಚ್ ಪೆನ್ಲಿ 3 ಕಲರ್ಸ್ ಇದ್ದೋಳಿ, ಆದರೆ ಯೆಲ್ಲೋ, ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್ ಮಾತ್ರ 20 ಹೇಳಿ, ಆದರೆ ಬರೀ 3 ಇದರಲ್ಲಿ ಮುಗಿಸಿಬಿಡಿ. ಆ್ಯಕ್ಚುಲಿ ಡಾರ್ಕ್ ಬ್ಲೂ ಹಾಕಿತ್ತೊಳ್ರಿ, ನಾವು ಯಾವಾಗಲೂ ಮಾಡ್ತಲ್ಲ ಹಾಗೆ ಡಾರ್ಕ್ ಬ್ಲೂ ಡಾರ್ಕೆಸ್ಟ್ ಟೋನ್ ಹಾಕಿತ್ತೊಳ್ರಿ, ನಿಮಗೆ ರಿಯಲಿಸ್ಟಿಕ್ ಆಗಿ ಕಾಣ್ತು. ಓಕೆ, ಸೊ ಈಗ ಇದರಲ್ಲಿ ಹಾಕಿ ಆಯಿತು. ನೆಕ್ಸ್ಟ್ ನನ್ನ ಹತ್ರ ಇನ್ನೊಂದು ಲೆವೆಲ್ ಗ್ರೀನ್ ಕಲರ್ ಇದ್ದು ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಗ್ರೀನ್ ಕಲರ್. ಈಗ ನೋಡಿ, ನಾನು ಇದರ ಇಲ್ಲಿ ಗ್ರೀನ್ ಹಾಕಿ ಪದರನ್ನು ಫಿಲ್ ಮಾಡ್ತಾ ಇದ್ದೆ, ಪೂರ ಫಿಲ್ ಮಾಡ್ತಾ ಇದ್ದೆ ಬಟ್ ಫುಲ್ ಫಿಲ್ ಮಾಡ್ತಾ ಇದ್ದೆ. ನೋಡಿ ಅದೆಷ್ಟು ಲೈಕಲ್ಲಿ ಬ್ಲೆಂಡ್ ಆಗ್ತಾ ಇದ್ದು. ನಾನು ಆ್ಯಕ್ಚುಲಿ ಈ ಮೀಡಿಯಲ್ಲಿ ಅಷ್ಟು ಯೂಸ್ ಮಾಡಿದ್ಲಿ, ಇದು ರೀಸೆಂಟಾಗಿ ಸಿಕ್ಕಿದ ಪೆನ್ ನನಗೆ. ಸೊ ನಾನು ಇದರಲ್ಲಿ ಒಂದು ವರ್ಕನ್ನು ಮಾಡಿದ್ದಷ್ಟೇ, ಅದರಿಂದ ಹೆಚ್ಚಿಗೆ ನಾನಿದರ ಅದುದೇ ಸಿಂಪಲ್ಲಾಗಿ ಮಾಡಿದ್ದು. ತುಂಬ ಎಕ್ಸ್ಪ್ಲೋರ್ ಮಾಡಲೆಲ್ಲ ಹೋಗಿತ್ತಿದ್ದಿಲ್ಲ ಈ ಪೆನ್ನಲ್ಲಿ, ಬಟ್ ಇಟ್ಸ್ ರಿಯಲಿ ಗುಡ್. ಐ ಥಿಂಕ್ ಇದು ಅಮೆಝಾನ್ಲಿ ಸಿಕ್ಕುತ್ತು, ನೋಡಿಕೊಳ್ಳಿ. ಅಮೆಝಾನಲ್ಲಿ ಬ್ರ್ಯಾಂಡ್ ಸಿಕ್ಕುತ್ತಿದ್ದು, ಲೈಕ್ ಇತ್ತು, ಇದು ಏನಾಗಿ ಇಷ್ಟ ಆಯಿತು. ಸೊ ನೋಡಿ ಇಲ್ಲಿ ನಿಮ್ಗೆ ಬ್ಲೆಂಡ್ ನೋಡಿ ಎಷ್ಟು ಚಂದಕ್ಕೆ ಬರ್ತಾ ಇದ್ದಲ್ಲ, ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇತ್ತು. Really like this. ಮೀಡಿಯಂ ಬಾರಿ ಲೈಕ್ ಇತ್ತು. ನೆಕ್ಸ್ಟ್ ನಾನು ತಗೊಂಬಂದು ನನ್ನ ಹತ್ರ ಡಾರ್ಕೆಸ್ಟ್ ಬ್ಲೂ ಕಲರ್ ಇದ್ದು
ಸಾರಿ ಬ್ಲೂ ಅಲ್ಲ, ಗ್ರೀನ್ ಕಲರ್ ಇತ್ತು, ಡಾರ್ಕೆಸ್ಟ್ ಗ್ರೀನ್ ಕಲರ್ ಇತ್ತು. ನಾನು ಆ ಗ್ರೀನ್ ಕಲರ್ನ ಯೂಸ್ ಮಾಡಿಕೊಂಡು ಫೈನಲ್ ನೋಡಿ ತುಂಬ ಡಾರ್ಕ್ ಇದ್ದಿದ್ದು. ಸೊ ಹೆಚ್ಚು ಹಾಕುತ್ತಲೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಜಸ್ಟ್ ಒಂದು ಡಾಟ್ಸ್ ಮಾತ್ರ ಹಾಕುತ್ತಾ ಇದ್ದೆ, ಬೇರೆ ಎಂತ ಹಾಕುತ್ತಾ ಇಲ್ಲ ಇದರಲ್ಲಿ. ಬಾಕಿದ್ದೆಲ್ಲ ಅದುವೇ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದು. ಹೆಚ್ಚಿನ ಹಾಕೋದೆ ಸ್ಕೆಚ್ ಪೆನ್ನಲ್ಲಿ ಸ್ಕೆಚಸ್ ಮಾಡೋದು ಹೇಗೆ ಹೇಳಿ ಗೊತ್ತಿರ್ತಿಲ್ಲ. ಹೇರ ಒಟ್ರಾಶಿ ಒಂದರ ಮೇಲೆ ಒಂದು ಹಾಕೊಳ್ಳೋದಿಲ್ಲ ಹೇಳಿಯೇ ತಲೆಯಲ್ಲಿ ಮಾಡ್ಕೊಂಡಿದ್ದೆವು. ಸೊ ಬಟ್ ಸ್ಕೆಚ್ ಪೆನ್ ಈಸ್ ಆಲ್ಸೋ ಅ ವೆರಿ ಗುಡ್ ಮೀಡಿಯಾ. ಬೇಕಾದಂಗೆ ಹೇಳಿದಂಗೆ ಕೇಳುತ್ತದು. ನಿಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಲ್ತಾರ ಅಷ್ಟೇ. ಎಸ್, ಎಷ್ಟು ಸಾಕು. ಇದರ ಓವರ್ ಡೂ ಆಯಿತು. ಸೊ ನಾವು ಇದರ ಇಲ್ಲಿಗೆ ಸ್ಟಾಪ್. ನೆಕ್ಸ್ಟ್ ಟ್ರೀ ಪಾರ್ಟಿನ ಮಾಡುವ. ಟ್ರೀಗೆ ನಾನು ಪುನಃ 3 ಲೇಯರ್ಸ್ ಯೂಸ್ ಮಾಡ್ತಾ ಇದ್ದೆ. ಏನೋ ತ್ರೀ ಡಿಫ್ರೆಂಟ್ ಕಲರ್ಸ್ ಇದ್ದು. ಸೊ ಈ 3 ಡಿಫ್ರೆಂಟ್ ಕಲರ್ಸ್ಲಿ ನಾನು ಟ್ರೈ ಮಾಡ್ತೆ. ಫಸ್ಟ್ ಲೈಟ್ ಶೇಡಲ್ಲಿ ನಾನು ಫುಲ್ ಫಿಲ್ ಮಾಡ್ತಾ ಇದ್ದೆ ಟ್ರೀಗೆ. ಓವರ್ ಡೂ ಮಾಡಡಿ ಅಂತ ಹೇಳಿದ್ರೆ ಮುಂದರ ಮೇಲೆ ಪುನಃ ಈಗ ಒಂದು ಲೈನ್ ಹಾಕಿರ್ತೀಯಲ್ಲ ಅದರ ಮೇಲೆ ಪುನಃ ಹಾಕಲೆ ಹೋಗಾಡಿ. ಅಷ್ಟಪ್ಪಾಗ ಅದೆಂತ ಆಯಿತು ಹೇಳಿದ್ರೆ ಹೋಗ ನೆಕ್ಸ್ಟ್ ಲೆವೆಲ್ನ ಮಿಕ್ಸಿಂಗ್ ಹಾಕುತ್ತೀಯಲ್ಲ ಅಷ್ಟಪ್ಪ ತುಂಬ ಗಲೀಜಾಗಿ ಕಾಣ್ತು. ಓವರ್ಲ್ಯಾಪ್ ಅಪ್ಪ ಕಾರಣ ನೆಕ್ಸ್ಟ್ ಲೇಯರ್ ಇದೊಂಚೂರು ಡ್ರೈ ಅಪ್ಪಲೆ ಬಿಡಿ, ಮತ್ತೆ ಇದರ ಸ್ಟಾರ್ಟ್ ಮಾಡಿ. ನೋಡಿ ನಾನು ಬೇರ್ಲಿ ಟಚ್ ಮಾಡ್ತಾ ಇದ್ದೆ. ಇಷ್ಟೇ ಸಾಕಾಗು ಡಾರ್ಕ್ ಲೆವೆಲಿಂಗೆ. ಬೇಕಾದ್ರೆ ಒಂದು ಲೈನ್ ಮಾತ್ರ ಸಾಕು ಈಚೆ ಹೊಡೆಯಂಗೆ. ಎಸ್, ಸೊ
ಸೊ ನಮ್ಮ ಟ್ರೀ ಆಲ್ಮೋಸ್ಟ್ ರೆಡಿ ಆಯಿತು. ಇದೇ ಥರ ನಾವೀಗ ಲೇಯರ್ ಬೈ ಲೇಯರ್ ನಾವು ಬ್ಯಾಕ್ಗ್ರೌಂಡ್ಸ್ಗಳೆಲ್ಲ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಈಗ ಗ್ರಾಸಿಂಗ್ ಮಾಡುವಾಗ ನಾನು ಜಸ್ಟ್ 3 ಕಲರ್ ತಗೊಳ್ತಾ ಇದ್ದೆ. 3 ಕಲರ್ ಅದರ ಲೈಟ್ ಗ್ರೀನು, ಡಾರ್ಕ್ ಗ್ರೀನು, ಮೀಡಿಯಮ್ ಟೋನ್ ಗ್ರೀನ್ ಇಷ್ಟರಲ್ಲಿ ತಗೊಳ್ತಾ ಇದ್ದೆ. ಇದರ ನೋಡಿ ಈಗ ಹಾಕುವ ರೀತಿಯ ನೋಡಿಕೊಳ್ಳಿ. ಲಾಸ್ಟ್ ಟೈಮ್ ನಾವು ಮಾಡಿದ್ದು ಹಿಂಗೆ ಮಾಡಿತ್ತು, ಅದೇ ಥರ ಇಲ್ಲಿ ಮಾಡೋಕ್ಕೊಳ್ಳಿಲ್ಲ. ನಮಗೆ ಇಲ್ಲಿ ಮೇಯ್ನ್ ಈಗ ಫಿಲ್ ಮಾಡೋಕ್ಕಿದಾರ. ಸೊ ನಿಂಗೆ ಈಗ ವಾಪಸ್ ಇನ್ನೊಂದು ಲೇಯರ್ ಹಾಕಿ ತೊಳ್ರೆ ನಿಂಗೆ ಇನ್ನೊಂದು ಲೆವೆಲ್ ಆಫ್ ಕಲರ್ ಸಿಕ್ಕುತ್ತು. ಓನು ನೋಡಿದೆಯಲ್ಲ. ಓಕೆ, ಇದನ್ನು ಫಸ್ಟ್ ಟೋನ್ ಹಾಕಿದ್ದು. ಯಾವಾಗಲೇ ಸ್ಕೆಚ್ ಪೆನ್ಲಿ ಮಾಡುವಾಗ ಹೆಂಗಾದ್ರೆ ನಿಂಗಳ ಲೈಟ್ ಟೋನ್ಸ್ ಫಸ್ಟ್ ಹಿಂಗೆ ಹಾಕೊಳ್ಳಿ, ಮತ್ತು ಡಾರ್ಕ್ ಟೋನ್ ಹಾಕಿ ಅಂತ ಕೇಳಿದ್ರೆ ಲೈಟ್ ಟೋನಿಗೆ ನಿಂಗೆ ಡಾರ್ಕ್ ಟೋನಿನ ಮೇಲೆ ಲೈಟ್ ಟೋನ್ ಹಾಕಿ ತೊಳಿ ಅದಪ್ಪಾಗ ನಿಂಗಳ ಬ್ರಷಿನ ಕೊಡಿಯ ಕಲರ್ ಚೇಂಜ್ ಆಗುತ್ತು. ಸೊ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಡಾರ್ಕ್, ಲೈಟ್ ಟು ಡಾರ್ಕ್. ಈಗ ನಾವಾಗ ಇಲ್ಲಿ ಶ್ಯಾಡೋ ಬೀಳ್ತಾ ಇಪ್ಪದರ ಫಸ್ಟ್ ನಾವು ಮಾಡಿವಮ್ಮ ಮರದ ಸುತ್ತ ಮರದ ಶ್ಯಾಡೋ ಬೀಳ್ತಲ್ಲ, ಇದು ಇಷ್ಟು ಚೆಂದಕ್ಕೆ ಬ್ಲೆಂಡ್ ಆಗ್ತಾ ಇದ್ದಳ್ರಿ ನನಗೆ ತುಂಬ ಖುಷಿ ಆಗ್ತಾ ಇದ್ದು. ದಿಸ್ ಈಸ್ ಅ ರಿಯಲಿ ಗುಡ್ ಮೀಡಿಯಾ. ನೀನು ಇದರ ಟ್ರಾವೆಲ್ ಸ್ಕೆಚಸ್ ಇಲ್ಲಿದೆ ಯೂಸ್ ಮಾಡೋಕ್ಕೊಳ್ಳಿ ಯೋಚನೆ ಮಾಡ್ತಾ ಇದ್ದೆ. ಸೊ ಈಗ ನಿಂಗೆ ಹೋಗಿ ಎಲ್ಲಿ ಬೇಕಾರೆ ರಜ ಹಾಕಿಕೊಳ್ಳಿ. ಓಕೆ, ದಿಸ್ ಇಸ್ ಇನಫ್. ಇನ್ನೊಂಚೂರು ಡಾರ್ಕ್ ಲೇಯರ್ಸು ನನಗಿಲ್ಲಿ ಶ್ಯಾಡೋಸಿಂಗೆ ಬೇಕು. ಸ್ವಲ್ಪ ಒಂಚೂರು ಈ ಥರ ಸ್ಪ್ರೆಡ್ ಮಾಡಲೇಬೇಕಾಗಿ ಅದರ ಮೇಲೆ ಎಲ್ಲ ಅದರ ಸುತ್ತ ಹಾಕುತ್ತಾ ಇದ್ದೆ. ಓಕೆ, ಇನ್ನೀಗ ಇದರ ಲೇಯರಿಂಗ್ ಹಾಕುವಾಗ ನಿಮಗೆ ಆನಂದೇ ಹೇಳ್ತಿದ್ದೆ ದೂರ ಹೋಗ್ತಾ ಬ್ಲೂಯಿಶ್ ಕಲರ್ ಆಯಿತು. ಸೊ ಬ್ಲೂಯಿಶ್ ಕಲರಿಂಗೆ ಬೇಕಾಗಿ ನೀನು ನೆಕ್ಸ್ಟ್ ಲೇಯರ್ ಹಾಕುತ್ತಾ ಇಪ್ಪದು. ನಾನು ಈ ಲೈಟ್ ಕಲರ್ನ ತೆಗೆತ್ತಾ ಇದ್ದೆ ಕೈಯಿಂದ. ಲೈಟ್ ಕಲರ್ ಬೇಡ ನಮಗೆ, ನಾವು ಬ್ಲೂ ಶೇಡಿಂದ ಗ್ರೀನ್ ಶೇಡಿಂಗೆ ಬಪ್ಪ. ಓಕೆ ಅಲ್ಲ. ಸೊ ಆನೀಗ ತಗೊಳ್ತಾ ಇಪ್ಪದು ಇದು 3 ಕಲರು. ಇನ್ನು ಬ್ಯಾಕಿಲಿ ಲಾಸ್ಟಿಲಿ ಇಪ್ಪದಕ್ಕೆ ಇದರ ಈ ಟೋನ್ ಹಾಕುತ್ತಾ ಇದ್ದೆ. ದೂರಲ್ಲಿಪ್ಪ ಬೆಟ್ಟ. ಕ್ಲಿಯರ್ ಫಿಲ್ ಮಾಡ್ತಾ ಇದ್ದೆ. ಓಕೆ, ಇಲ್ಲಿ ಲೈಟ್ ಬ್ಲೂ ಹಾಕುತ್ತಾ ಇದ್ದೇನೆ. ಜಸ್ಟ್ ವೇಟ್. ಅದರಿಂದ ಲೈಟ್ ಟೋನ್ ತಗೊಂಡಿದ್ದೆ ಹಿಂದಾಣದ್ರಿಂದ ಅಂತ ಹೇಳಿದ್ರೆ ಅದರ ಮೇಲೆ ನಮಗೆ ಗ್ರೀನ್ ಹಾಕೋದಿದ್ದು.
ಓಕೆ, ನೆಕ್ಸ್ಟ್ ಇಲ್ಲಿ would prefer adding this color. ಕಲರ್ ಡಿಫ್ರೆನ್ಸ್ ನೋಡಿಕೊಳ್ಳಿ. Sorry. ಸೊ ಇಲ್ಲಿ ಒಂದು ರಚ್ಚ ನಾವು ಡಾರ್ಕ್ ಟೋನ್ ಹಾಕಿ ತೊಗೊಂಡ್ರೆ ನಿಮಗೆ 3D ಎಫೆಕ್ಟ್ ಪಪ್ಪಲ್ಲೇ ಸ್ಟಾರ್ಟ್ ಆಯಿತು.
ಸ್ಕೈ ಬೇಕಾದ್ರೆ ಹಾಗೆ ಬಿಡ್ತಾರೆ, ಹಾಗೆ ಬಿಡ್ಲಕ್ಕು ಇಲ್ಲ ಸ್ಕೈಗೂ ಫಿಲ್ ಮಾಡ್ತಿ ಹೇಳಿ ಆದರೆ ಸ್ಕೈಗೆ ಫಿಲ್ ಮಾಡ್ಲಕ್ಕು. ನಾನಿಲ್ಲಿ ಲಾಸ್ಟ್ ಟೈಮ್ ನಾವು ಮಾಡಿದ ಹಾಗೆ ಕ್ಲೌಡ್ ಮಾಡಿದೆ. ಸೊ ಹೆಂಗೆ ಅನಿಸಿತ್ತು ನನಗೆ ಕಮೆಂಟಿಲಿ ಹೇಳಿ. ಸ್ಕೆಚ್ ಪೆನ್ನು ಜಸ್ಟ್ ನಿಂಗೋಗಿ ಇದಕ್ಕೆ ಇಪ್ಪದೊಳೆ ಅಲ್ಲ, ಯು ಕ್ಯಾನ್ ಯೂಸ್ ಇಟ್ ಹೌ ಎವರ್ ಯು ವಾಂಟ್. ನಿಂಗೋಗಿ ಹೇಗೆ ಬೇಕಾದ್ರೂ ನಿಂಗೆ ಇದರ ಮಾಡಿಫೈ ಮಾಡಿ ಯೂಸ್ ಮಾಡಿ ಎಂಬುದಕ್ಕು. ಓಕೆ, ಸೊ ಸ್ಕೆಚ್ ಪೆನ್ ಹೇಳಿಯಪ್ಪ, ನೆಕ್ಸ್ಟ್ ಟೈಮ್ ಸ್ಕೆಚ್ ಪೆನ್ ಹೇಳಿಯಪ್ಪಾಗ ಹೆದರಕ್ಕೊಳ್ಳಿಲ್ಲದೆ ಆರಾಮಲ್ಲಿ ಯೂಸ್ ಮಾಡ್ಲಕ್ಕು. ನಮಗ ಗೊತ್ತಾತಲ್ಲ ಯಾವ ಆರ್ಟ್ ಟೂಲ್ಸ್ ಆದರೆ ಹೆಂಗೆ, ನಮಗೆ ಅದರ ಸರಿಯಾಗಿ ಉಪಯೋಗಿಸಿದ್ರೆ ಗೊತ್ತಾತೊಳ್ಳೆ ರಿಯಲಿಸ್ಟಿಕ್ ಆಗಿದೆ ಪೇಂಟಿಂಗ್ಸ್ ಮಾಡ್ಲಾವ್ತು. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಆರ್ಟ್ ಕ್ಲಾಸಿಗೆ ನಿಂಗೆ ಇನ್ನೂ ರಿಜಿಸ್ಟರ್ ಮಾಡಿದ್ದಿಲ್ಲಿ ಹೇಳಿ ಆದರೆ ಬೇಗ ರಿಜಿಸ್ಟರ್ ಮಾಡಿ, ಲಿಂಕ್ ಪುನಃ ಕೆಳಗೆ ಹಾಕುತ್ತಾ ಇದ್ದೆ. ಈ ವಾರಕ್ಕೊರಗೆ ಮಾತ್ರ ಕ್ಲಾಸಸ್ ಓಪನ್ ಇಪ್ಪದು, ಇದು ರಿಜಿಸ್ಟ್ರೇಷನ್ಸ್ ಓಪನ್ ಇಪ್ಪದು. ಕ್ಲಾಸಸ್ ನೆಕ್ಸ್ಟ್ ವೀಕ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ರಿಜಿಸ್ಟರ್ ಮಾಡಿದ್ಯಲ್ಲ ನಿಂಗ ಅಂಬಾಗ ತಲೆ ಬಿಸಿ ಮಾಡಾಡಿ ಎಂತ ಕೇಳಿದ್ರೆ ನಿಂಗ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತೆ. ನಾಳೆ ಮೆಸೇಜ್ ಮಾಡ್ತಾ ಇದ್ದೆ ಎಲ್ಲರಿಗೂ ಮುದೆ, ಯಾವಾಗ ಕ್ಲಾಸ್, ಹೆಂಗೆ ಕ್ಲಾಸು, ಎಂತರ ವಿಷಯ ಪೂರ್ತಿ ಡೀಟೇಲ್ಸ್ಗಳ ನಿಂಗೋಗೆ ತಿಳಿಸಿಕೊಡ್ತಾ ಇದ್ದೆ. ಸೊ ಇನ್ನು ನಿಮ್ಮ ಭೇಟಿ ನಾಳ್ತು ಆದಿತ್ಯವಾರ ಸಾಯಂಕಾಲ ಚಿತ್ರಚರಿತ್ರೆಯಲ್ಲಿ ಎಂತ ವಿಷಯ ತಕ್ಕೊಂಡು ಬರ್ತಾ ಇದ್ದೆ ಹೇಳಿ ನೋಡಿ. ಅಂಬಾಗ ಕಮ್ಮ ಟಾಟಾ.